ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತ. ನನಗೆ ಫ್ಲೈಟ್ ಇದ್ದಿದ್ದು 8:25ಗೆ. 8:25 ಫ್ಲೈಟ್ ಇದ್ದಾಗ ನಾನು ಏನು ಮಾಡಬೇಕು, ಬೆಳಗ್ಗೆ ಬೇಗ ಎದ್ದು ಒಂದು 4 ಗಂಟೆಗಿದ್ದು ಬೇಗ ಬೇಗ ರೆಡಿಯಾಗಿ ಬರಬೇಕು. ನಾನೇನು ಮಾಡಿದೆ, 4:15ಗೆ ಎದ್ದೆ ಕರೆಕ್ಟಾಗಿ. 4:15ಗೆ ಎದ್ದು ದೆನ್ ಲೇಟರ್ ಆನ್ ಎದ್ದ ತಕ್ಷಣ ಅಂದರೆ ಎದ್ದು ಇನ್ನೇನು ಮಾಡ್ತಾರೆ, ಎದ್ದು ನಾರ್ಮಲಾಗೆಲ್ಲ ರೆಡಿ ಎಲ್ಲ ಆಗಿ 6 ಗಂಟೆಗೆಲ್ಲ ರೆಡಿಯಾಗಿದ್ದೆ. 5:15 6 ಗಂಟೆಗೆಲ್ಲ ರೆಡಿ ಆಗಿದ ತಕ್ಷಣ ನಾನು ಕ್ಯಾಬ್ ಬುಕ್ ಮಾಡೋಕ್ಕಂತ ನೋಡಿದಾಗ ಯಾವೊಂದು ಕ್ಯಾಬ್ ಬುಕ್ಕಿಂಗ್ ಆ್ಯಪಲ್ಲೂ ಕೂಡ ಕ್ಯಾಬ್ಸ ಬುಕ್ ಆಗ್ತಾ ಇರಲಿಲ್ಲ ಏರ್ಪೋರ್ಟ್ಗೆ. ನಾನು ಏನು ಮಾಡೋದು ಅಂತ ನೋಡಿದ್ರೆ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ 6:30 ಆಗಿಬಿಟ್ಟಿದೆ. 6:30ಇಂದ ಮತ್ತೆ ಇನ್ನೊಂದು ಸಲ ಟ್ರೈ ಮತ್ತೆ ಬುಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 6:48 ಆಯಿತು. ಓ ಗಾಡ್, 1 ಅವರಿಂದ ನಾನು ಕ್ಯಾಬ್ ಬುಕ್ ಮಾಡಿ ಲಾಸ್ಟಿಗೆ ನಮ್ಮ ಯಾತ್ರೆಯಲ್ಲಿ ಒಂದೇ ಒಂದು ಕ್ಯಾಬ್ ಬುಕ್ ಆಗಿದ ತಕ್ಷಣ ನಾನೇನು ಮಾಡಿದೆ, ಸರಿ ಆಯಿತು ಹೋಗೋಣ, ಏನು 7 ಆಯಿತು ಅಲ್ಲ, ಇನ್ನೇನು ಮಾಡೋದು, ಲೇಟ್ ಆಗುತ್ತೆ ಅಂದ್ಕೊಂಡು ಹೋದರೆ ಪಾಪ ಅವರು ಎಷ್ಟು ಫಾಸ್ಟಾಗಿ ಬಂದರು ಗೊತ್ತಾ. ಸೊ ಫುಲ್ ಫಾಸ್ಟಾಗೆಲ್ಲ ಡ್ರೈವ್ ಎಲ್ಲ ಮಾಡ್ಕೊಂಡು ಬಂದು ಫುಲ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸಾಗಿ ನಾನು ಡ್ರಾಪ್ ಮಾಡೋದು. ಕರೆಕ್ಟ್ 8 o'clock ರೀಚ್ ಆಗಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಏನು ಹೇಳ್ತಾರೆ, ಡಿಪಾರ್ಚರ್ ಇದು ಟೈಮ್ ಆಲ್ರೆಡಿ 8:25 ಅಲ್ವಾ. ಸೊ ಇದೆಲ್ಲ ಕ್ಲೋಸ್ ಆಗಿತ್ತು. ಅಂದರೆ ನಾನು ಹುಬ್ಬಳ್ಳಿ ಹೋಗಿದ್ರೆ ಕೊಡ್ತಾಯಿದ್ರು. ಬಟ್ ದಿ ಥಿಂಗ್ ಈಸ್, ನಂದು ಬ್ಯಾಗೇಜ್ ಇದ್ದಿದ್ದರಿಂದ ಅಂದರೆ ಲಗೇಜ್ ಇದ್ದಿದ್ದರಿಂದ ನನಗೆ ವಾಟ್ ಪ್ರೈಸ್ ಇದೆ ಬಿಡಲಿಲ್ಲ. ನಾನು ಓಕೆ ಆಯಿತು ಅಂತ ಫುಲ್ ಅಳು ಒಂದು. But 22,000. Actually 30 minutes prior I came. At least 30 minutes before only I came. And the departure was at 8:25. But they didn't let me in. ಎಲ್ಲ ಆಗಿ ದೆನ್ ಅಲ್ಲಿಂದ ಮತ್ತೆ ಟರ್ಮಿನಲ್ 1ಗೆ ಹೋಗಬೇಕು ಅಂತಂದರು. ಹೋಗಿ ಬೇರೆ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತಂದರು. ಅದಕ್ಕೂ ಮುಂಚೆ ಏನಾಯಿತು ಅಂದರೆ, ನಾನು ಇಲ್ಲ ಏರ್ ಏಷ್ಯಾದಲ್ಲೇ ಹೋಗೋಣ, ಬಿಕಾಸ್ ಏರ್ ಇಂಡಿಯಾದಲ್ಲೇ ಹೋಗೋಣ, ಬಿಕಾಸ್ ಅದರಲ್ಲಿ ಆಲ್ರೆಡಿ ಬುಕ್ ಆಗಿದೆಯಲ್ಲ, ಅಲ್ಲಿಂದ ಹಾಗೆ ಬುಕ್ಕಿಂಗ್ ಎಲ್ಲ ತೊಗೊಂಡು ಅಂದರೆ ಹಂಗೆ ರೀಫಂಡ್ ಆಗುತ್ತೆ. ಸೊ ಅದೇ ಏರ್ಲೈನ್ಸಲ್ಲೇ ಹೋಗೋಣ, ಯಾಕೆ ಇಲ್ಲಿಂದ ಮತ್ತೆ ಬೇರೆ ಟರ್ಮಿನಲ್ಗೆ ಹೋಗಬೇಕು ಅಂತ ಕೇಳಿದೆ ಎಷ್ಟು ಟಿಕೆಟ್ಸ್ ಅಂತ. ನೆಕ್ಸ್ಟ್ ಫ್ಲೈಟ್ ಇತ್ತು 10:30ಗೆ. 10:30 ಇದ್ದಿದ್ದ ಫ್ಲೈಟ್ಗೆ 22,000 ಕೊಡಬೇಕಂತೆ. ಜಸ್ಟ್ ಮಾರ್ನಿಂಗ್ ಫ್ಲೈಟ್ ಇದ್ದಿತ್ತು 6,500 7,000. ಬಟ್ ಸಡನ್ 10:30ಗೆ ಅದು ಆಗ ಅಲ್ಲೇ ಹೋಗಿ ಬುಕ್ ಮಾಡ್ತಿರೋದಕ್ಕೆ 22,000. ಬಟ್ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಕಮ್ಮಿ ಇದೆ. ಸೊ ಐ ಡೋಂಟ್ ನೋ ಏನಕ್ಕೆ ಈ ಥರ ಪ್ರೈಸ್ ಡಿಫ್ರೆನ್ಸ್ ಮಾಡ್ತಾರೆ. ಈಗ ನನಗೆ ಇನ್ನೊಂದು ಅರ್ಥ ಆಗಲ್ಲ, ಅವ್ರು ಬರೋಕ್ಕೆ ಮಾತ್ರ ನಾವು ವೆಯ್ಟ್ ಮಾಡಬೇಕು, ನಾವು ಆನ್ ಬೋರ್ಡ್ ಆಗೋಕ್ಕೆ ಯಾಕೆ ವೆಯ್ಟ್ ಅವ್ರು ಯಾಕೆ ವೆಯ್ಟ್ ಮಾಡಬಾರ್ದು ಅಂತ. ಅಟ್ಲೀಸ್ಟ್ ವೆಯ್ಟ್ ಮಾಡ್ಬೋದು ಅಲ್ವಾ. ಅಂದರೆ ವೆಯ್ಟ್ ಮಾಡ್ಬೋದು ಇನ್ ದಿ ಸೆನ್ಸ್, ಬೋರ್ಡಿಂಗ್ ಇನ್ನೂ ಕ್ಲೋಸ್ ಆಗಿರಲಿಲ್ಲ. ಬೋರ್ಡಿಂಗ್ ಇನ್ನೂ ಅವರು A-B ಇರುತ್ತೆ. ಆ್ಯಕ್ಚುಲಿ ಫ್ಲೈಟ್ ಬಂದು ಲ್ಯಾಂಡ್ ಆಗಿದೆ ಬ್ಯಾಂಗ್ಳೂರಿಗೆ 7:48ಗೆ ಆಯಿತಾ. ಮತ್ತು ಅಲ್ಲಿಂದ ಟರ್ಮಿನಲ್ 1ಗೆ ಹೋದೆ. ಟರ್ಮಿನಲ್ 1ಗೆ ಹೇಗೆ ಹೋಗೋದು, ಶಟಲ್ ತೊಗೊಂಡು ಮತ್ತು ಅಲ್ಲಿಂದ ಬಸ್ಸಲ್ಲಿ ಹೋಗಿ ಮತ್ತು ಟರ್ಮಿನಲ್ 1ಗೆ ಹೋದೆ. 1ಗೆ ಹೋಗಿ ಅಂದರೆ ಅದಕ್ಕೂ ಮುಂಚೆ ನಾನೇನು ಮಾಡಿಕೊಂಡೆ, ಇಂಡಿಗೋದಲ್ಲೇ ಫ್ಲೈಟ್ನ ಬುಕ್ ಮಾಡಿಕೊಂಡೆ. ಸೊ ದಟ್ ಈಸಿಯಾಗಿ ಹೋಗ್ಬೋದು ಬೇಗ ಅಂತ. ಮತ್ತು ಅಲ್ಲಿ ಹೋಗಿ ಅಂದರೆ ಮತ್ತೆ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅಂತ. ಸೊ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಈಗ ಒಳಗೆ ಬಂದು ಎಲ್ಲ ವ್ಯಾಗಿನೆಲ್ಲ ಚೆಕ್ ಇನ್ ಮಾಡಿ ಕುತ್ಕೊಂಡು ಈಗ ಮಾಚಾ ಟೀ ಕುಡಿತಾ ಇದ್ದೀನಿ. ಮಾಚಾ ಟೀ, ಹಾಗೆ ಇದು ಸ್ಮೂದಿ, ಓಟ್ಸ್ ಮೂಸ್ಲಿ, ಬ್ಲೂಬೆರಿ ಮತ್ತು ಇನ್ನೇನೇನೋ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ತೋರಿಸ್ತೀನಿ ರೀ. ಇದು ಎಲ್ಲನೂ ಇದೆ ಇದರಲ್ಲಿ. ವಾ ಹಾಗೆ ಮಾಚಾ ಇಷ್ಟೇ. ಸೊ ಇವತ್ತಿನ ನನ್ನ ಕತೆ ಇಷ್ಟೇ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್, ನಾನು ದೊಡ್ಡ ಫ್ಯಾನ್. ಥ್ಯಾಂಕ್ ಯು, ವೆರಿ ಹ್ಯಾಪಿ ಟು ಮೀಟ್ ಯು. ತುಂಬ ಸಡನ್ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಅವ್ರನ್ನ ಎಷ್ಟೊಂದು ಇಂಟರ್ವ್ಯೂ ಅಲ್ಲಿ ಇಲ್ಲೆಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೂಡ, ವೆರಿ ಇನ್ಸ್ಪೈರಿಂಗ್. ಫೈನಲಿ ಮುಂಬೈ ರೀಚ್ ಆದೆ.
ಹೊಸ ಬ್ಯಾಗ್. ಇಲ್ಲಿ ಚಾಕ್ಲೇಟ್ ತೊಗೋತಾ ಇದ್ದೀನಿ ಅವ್ರಿಗೆ. ಆ್ಯಂಡ್ ಇದು 2+1 ಆ್ಯಂಡ್ ಇಟ್ ಇಸ್ ನೈಸ್. ಇದು 1+2 ಇದು ಮಿಸ್ಟರ್ ಬೀಸ್ಟ್ ಚಾಕ್ಲೇಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಆಯಿತಾ, ತಿನ್ನಬೇಕು ಅಂತ. ಬಟ್ ಅಜ್ಜುಗಳಿಗೆ ಇಷ್ಟ ಅನ್ಸುತ್ತೆ. ನೋ ಐ ಹ್ಯಾವ್ ಸೀನ್ ಹಿಮ್. ಸೊ ಐ ಆಮ್ ಟೇಕಿಂಗ್ ಟು ದೆಮ್. ಮೈ ದಿಸ್ ಇಸ್ ಕ್ಯಾಚ್. ಹೇಗೆ ಅಂದರೆ ಈ ಕಡೆ ಎಲ್ಲ ಈ ಸ್ಮಾಲ್ ಮನೆಗಳಂದರೆ ಆವಾಗ ಎಷ್ಟೋ ವರ್ಷಗಳಾಗಿರುತ್ತೆ ಕಟ್ಟಿ ಆ ಥರ ಮನೆಗಳಿದೆ ಈ ಕಡೆ ಎಲ್ಲ. ಆ್ಯಂಡ್ ಈ ಕಡೆನೂ ಇದೆ. ಬಟ್ ಇಲ್ಲಿ ಮೆಟ್ರೋ ನೋಡ್ಬೋದು. ನಾನು ಇವತ್ತು ಹೋಗ್ತಿರೋ ಇವೆಂಟ್ ಇವಾಗೆಲ್ಲ ಇದೆ. ಇಡೀ ಮುಂಬೈ ಇದರದ್ದೇ ಪೋಸ್ಟರ್ ಇದೆ. ಸೊ ಮನೆಯೆಲ್ಲ ಎಷ್ಟು ಅಂದರೆ ಜಾಗನೇ ಇಲ್ಲ. ಆ್ಯಕ್ಚುಲಿ ತುಂಬ ಜನ ಇಲ್ಲಿಗೆ ಅಂದರೆ ಮುಂಬೈಗೆ ಬರ್ತಾರೆ. ಯಾಕೆಂದರೆ ಇಲ್ಲೆಲ್ಲ ಆಪರ್ಚುನಿಟೀಸ್ ಜಾಸ್ತಿ ಅಂತ ನೀವೇ ನೋಡ್ಬೋದು. ಎಷ್ಟೋ ಆ್ಯಕ್ಟ್ರೆಸ್ ಆಗಲಿ ಆ್ಯಕ್ಟರ್ ಆಗಲಿ ಎಲ್ಲ ಮುಂಬೈಯಲ್ಲೇ ಇರ್ತಾರೆ. ನಾನು ಶಿಫ್ಟ್ ಆಗಲ್ಲ, ಬೇಡ ನಾನು ಬ್ಯಾಂಗ್ಳೂರ್ ಬೇಸ್ಡ್ ಕ್ರಿಯೇಟರ್ ಆಗಿದ್ದೀನಿ. ಮುಂಬೈಯಲ್ಲಿ ಟ್ರಾಫಿಕ್ ನೋಡಿ, ಈ ಕಡೆನೂ ಟ್ರಾಫಿಕ್. ಯಾಕಂದರೆ ಎಲ್ಲರ ಮನೆಯಲ್ಲೂ ಗಾಡಿ ಇದ್ದೇ ಇರುತ್ತೆ. ಈಗ ಯಾರ ಮನೆ ಇಲ್ಲ ಅಂತಲ್ಲ, ಎಲ್ಲೋ ಒಂದು 10% ಜನದ ಹತ್ರ ಇರಲ್ಲ ಅಂತ ಹೇಳ್ಬೋದು. ಇದ್ದವ್ರು ಎಲ್ಲರ ಹತ್ರನೂ ಗಾಡಿಗಳಿರುತ್ತೆ. ಅದರಲ್ಲಿ ಇನ್ನೊಂದು 20% ಕ್ಯಾಟಗರಿ ಹೇಗಿರುತ್ತೆ ಅಂದರೆ ಅವ್ರ ಮನೇಲಿ ಒಂದು 4-5 ಬೈಕ್ಸ್, 3-4 ಗಾಡಿ ಈ ಥರ ಇಟ್ಕೊಂಡಿರ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಗಾಡಿ ಅನ್ನೋ ಥರ. ಸೊ ಜಸ್ಟ್ ಅದಕ್ಕೆ ಟ್ರಾಫಿಕ್ ತುಂಬ ಜಾಮ್ ಆಗಿದೆ ಈಗ. ನನ್ನ ಹೆಸರು ನಾನು ಹಿಂದಿಯಲ್ಲಿ ಬರ್ತಿದ್ದೀನಿ ಕರೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ಈಗ ಆ್ಯಕ್ಚುಲಿ ಅಜ್ಜಬ್ರು ಅವ್ರ ಮನೆ ಹತ್ರ ಬಂದಿದ್ದೀನಿ. ಇಲ್ಲಿಂದ ಈವ್ನಿಂಗ್ ಹೋಟೆಲ್ಗೆ ಹೋಗೋದಂತೆ. ಸೊ ನೋಡೋಣ ಏನೇನಿರುತ್ತೆ ಅಂತ. Okay. You just scratched my thighs. You. Oh. Toys. Hey, you both are grown up. You need toys to play. Hey, ನೀವಿಬ್ರು ದೊಡ್ಡವರು. ಬೇಕಾ ನಿಮ್ಗೆ ಇದೆಲ್ಲ ಬೇಕಾ? ಡಾಲ್ ಬೇಕಾ ಆಟಾಡಕ್ಕೆ? ಹಾಯ್ ಹಲೋ ಶೇಕನ್. ಹಾಯ್ ಶೇಕನ್. ಹೇ, ಊಟ ಮಾಡ್ತಿರೋದು ಆಲ್ಮೋಸ್ಟ್ 3:30 ಆಯಿತು. ದಿಸ್ ಥ್ಯಾಂಕ್ ಯು ಫಾರ್ ಪ್ರಿಪೇರಿಂಗ್. ಆಚೆಯಿಂದ ಆರ್ಡರ್ ಮಾಡಬೇಕು ಅಂತಂದ್ರು, ಬಟ್ ಇಲ್ಲ ನನ್ನ ಮನೇಲೆ ಇದೆ ತಿಂದು ಸಾಕು ಅಂತಂದ್ರೆ ನಾನು ಲೈಕ್ ಓಕೆ ಅಂತ ಪ್ರಿಪೇರ್ ಮಾಡೋದು. ಥ್ಯಾಂಕ್ ಯು.